ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಆಲ್ ಇಂಡಿಯಾ ಕಡೆಯಿಂದ ಏನಪ್ಪ ಅಂದರೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಈ ನೋಟಿಫಿಕೇಶನಲ್ಲಿ ಏನಿದೆ ಅಂತಂದು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ನೋಟಿಫಿಕೇಶನಲ್ಲಿ ಆಲ್ ಇಂಡಿಯಾ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಏನಪ್ಪ ಅಂದರೆ 2020 ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ. ಈಗ ನಾವು ಆಲ್ ಇಂಡಿಯಾ ನೋಟಿಫಿಕೇಶನ್ ಏನಿದೆ ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ? ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆನಾ? ಏನಪ್ಪ ಅಂದರೆ ಹುದ್ದೆಗಳ ವಿವರ ಬಂದ್ಬಿಟ್ಟು ಏನಪ್ಪ ಅಂದರೆ ಮೊದಲು ಬಂದ್ಬಿಟ್ಟು ಸಂಸ್ಥೆ ಯಾವ ಸಂಸ್ಥೆಯಿಂದ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ನಿಮಗೆ ಏನಪ್ಪ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಹುದ್ದೆಗಳ ಹೆಸರು ಬಂದ್ಬಿಟ್ಟು ಅಪ್ರೆಂಟಿಸ್ ಅನ್ನೋ ಹುದ್ದೆಗಳಿಂದ ನಿಮಗೆ ಕನ್ಫರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಏನಪ್ಪ ಅಂದರೆ 394 ಹುದ್ದೆಗಳು ಇಲ್ಲಿ ಖಾಲಿ ಇದ್ದೇವೆ ಅಂತ ಅವರು ಹೇಳಿದರು. ಓಕೆನಾ? ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಿದೆ ಅಪ್ಪ ಉದ್ಯೋಗ ಸ್ಥಳ ಮಾಡೋದು ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಏನಪ್ಪ ಅಂದರೆ ನಿಮಗೆ ಹುದ್ದೆಗಳು ಖಾಲಿ ಇದೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೀವು ಇನ್ನು ಕರ್ನಾಟಕ ಒಳಗೆ ನೀವು ವರ್ಕ್ ಮಾಡ್ಬೋದು. ಓಕೆನಾ? ಆಲ್ ಇಂಡಿಯಾ ಕಾರ್ಪೊರೇಷನ್ ಕರ್ನಾಟಕ ಒಳಗೆ ಇದೆ ಅಲ್ವಾ, ಹಾಗಾಗಿ ನೀವು ಕೂಡ ಅಲ್ಲಿ ವರ್ಕ್ ಮಾಡ್ಬೋದು. ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಇದಕ್ಕಂದರೆ ಮೊದಲನೇದಾಗಿ ಏನಪ್ಪ ಅಂದರೆ ನೀವು ಮೊದಲನೇದಾಗಿ 12th ಕ್ಲಾಸ್ ಪಾಸ್ ಆದರೆ ಅಪ್ಲೈ ಮಾಡ್ಬೋದು, ITI ಪಾಸ್ ಆದರೆ ಅಪ್ಲೈ ಮಾಡ್ಬೋದು, ಹಾಗೆ ಡಿಪ್ಲೊಮೊ ಪೂರ್ಣಗೊಳಿಸಿದ್ರೆ ನೀವು ಏನಪ್ಪ ಅಂದರೆ ಇಲ್ಲಿ ಅಪ್ಲೈ ಮಾಡೋಂಥ ಇಲ್ಲಿ ತಿಳಿಸಿಕೊಡ್ತೀವಿ. ಓಕೆನಾ? ನೀವು ಇದನ್ನ ಅಪ್ಲೈ ಮಾಡಿದ್ರು ಕೂಡ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಇದು ಯಾವ ಥರ ಅಪ್ಲೈ ಮಾಡೋದು ತಿಳಿಸಿಕೊಡ್ತೀನಿ. ಓಕೆನಾ? 12th ಕ್ಲಾಸ್ ITI ಡಿಪ್ಲೊಮಾ ಮಾಡಿದ್ರೆ ಕೂಡ ಈ ಜಾಬ್ಗೆ ಅಪ್ಲೈ ಮಾಡೋದು. ಹಾಗೆ ಸಂಬಳ ಯಾವ ಥರ ಕೊಡ್ತಾರಪ್ಪ ನೋಡೋದಾದರೆ ನಿಮಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾನದಂಡದ ಮೂಲಕ ವೇತನ ಇರ್ತಾರೆ. ಓಕೆ? ನೀವು ಈಗ ಸೆಲೆಕ್ಷನ್ ಆಗಿರ್ತಲ್ವ, ನೀವು ಎದುರಿಗೆ ಯಾವ ಜಾಬ್ ಮೇಲೆ ಸೆಲೆಕ್ಷನ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಮೇಲೆ ನಿಮಗೆ ಸ್ಯಾಲರಿ ಮೇಲೆ ಕೊಡ್ತಾರೆ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ಅದಾದಮೇಲೆ ವಯೋಮಿತಿ ಎಷ್ಟು ಇರಬೇಕಪ್ಪ ಅಂದರೆ ಎಷ್ಟೇನಪ್ಪ ಅಂದರೆ ನಿಮಗೆ ಎಷ್ಟು ವರ್ಷ ಆಗಿರಪ್ಪ ಅಂದರೆ ಕನಿಷ್ಠ ಏನಪ್ಪ ಅಂದರೆ ನಿಮಗೆ 18 ವರ್ಷ ಪೂರ್ಣಗೊಳ್ಳಬೇಕು. ಓಕೆ? 18 ವರ್ಷ ಪೂರ್ಣಗೊಂಡ್ರೆ ನೀವು ಈ ಜಾಬ್ಗೆ ಎಲಿಜಿಬಲ್ ಇರ್ತೀರ. ಅದಾದಮೇಲೆ ಏನಪ್ಪ ಗರಿಷ್ಠ ಏನಪ್ಪ ಅಂದರೆ 24 ವರ್ಷ ನಿಮಗೆ ಏನಪ್ಪ ಅಂದರೆ ಮಿನಿಮಮ್ 24 ವರ್ಷ ಆದರೆ ಈ ಜಾಬ್ಗೆ ನೀವು ಎಲಿಜಿಬಲ್ ಇರ್ತೀರ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ವಯೋಮಿತಿ ಸಡಿಲಿಕೆ ಏನಪ್ಪ ಅಂದರೆ ನಿಮಗೆ ಇದು ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ OBC ಕ್ಯಾಟಗರಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆ SC/ST ಕ್ಯಾಟಗರಿಗೆ 5 ವರ್ಷ, ಹಾಗೆ PW ಅಭ್ಯರ್ಥಿಗಳಿಗೆ 10 ವರ್ಷಗಳ ಏನಪ್ಪ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ, ನೀವು ವಿಡಿಯೋ ಪಾಸ್ ಮಾಡಿ ಒನ್ ಟೈಮ್ ನೋಡ್ಕೋರಿ. ಓಕೆ? ಅದು ಈ ಥರ ಇಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತವೆ ಈ ಜಾಬ್ ಅಪ್ಲೈ ಮಾಡೋಕ್ಕೆ? ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನಿಮಗೆ ಯಾವುದೇ ಥರ ಈ ಜಾಬ್ಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆಯಿತಾ? ಫ್ರೀಯಾಗಿ ಈ ಜಾಬ್ ನೀವು ಅಪ್ಲೈ ಮಾಡೋಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ, ನಾವು ಎಕ್ಸಾಮ್ ಬರೀಬೇಕಾ ಇಂಟರ್ವ್ಯೂ ಕೊಡಬೇಕಂತ ನೋಡೋದಾದರೆ ಯಾವುದೇ ಥರ ನಿಮ್ಗೆ ಏನಪ್ಪ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ, ಅದಾದಮೇಲೆ ಸಂದರ್ಶನ ಇರುತ್ತೆ. ಇದು 2 ಸ್ಟೇಜಲ್ಲಿ ನಿಮ್ಗೆ ಏನಪ್ಪ ಅಂದರೆ ಟೂ ಸ್ಟೇಜಲ್ಲಿ ನಿಮ್ಗೆ ಏನಪ್ಪ ಎಕ್ಸಾಮ್ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಮೊದಲನೇದಾಗಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕಂಡಕ್ಟ್ ಪಾಸ್ ಆದರೆ ನಿಮಗೆ ಏನಪ್ಪ ಅಂದರೆ ಇಂಟರ್ವ್ಯೂ ಕರೀತಾರೆ. ಓಕೆ? ಇಂಟರ್ವ್ಯೂ ನೀವು ಪಾಸ್ ಆದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಅರ್ಜಿ ಸಲ್ಲಿಸೋದು ಹೇಗೆ, ಯಾವ ಥರ ನೀವು ಈ ಜಾಬ್ಗೆ ಅರ್ಜಿ ಸಲ್ಲಿಸಬೇಕಪ್ಪ ನೋಡೋದಾದರೆ ಈ ಅಪ್ಲೈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಈಗ ಮೊದಲನೇದಾಗಿ IO ಇಂಡಿಯನ್ ಕಾರ್ಪೊರೇಷನ್ ವೆಬ್ಸೈಟ್ಗೆ ಹೋಗಿ ನೀವು ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. ಅದಾದಮೇಲೆ ಏನಪ್ಪ ಅಂದರೆ ನಿಮಗೆ ಈಗ ಉದ್ಯೋಗ ಸೂಚನೆ ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾಗಿ ಏನಪ್ಪ ನಾನು ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ? ಅದನ್ನು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀರಾ. ಅದಾದ್ಮೇಲೆ ಏನಪ್ಪ ನಿಮ್ಮದು ಮೊಬೈಲ್ ನಂಬರು ಮತ್ತು ಇಮೇಲ್ನಿಂದ ನೀವು ಏನಪ್ಪ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ ನಿಮ್ಮದು ಲಾಗಿನ್ ID ಬರುತ್ತೆ. ಲಾಗಿನ್ ಮುಖಾಂತರ ನೀವು ಏನಪ್ಪ ಅಂದರೆ ಅವ್ರು ಕೇಳೋ ಡೀಟೇಲ್ಸ್ನೆಲ್ಲ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಅವ್ರು ಕೇಳೋ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ತಾ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ತೀನಿ. ಯಾವ ಥರ ಅಪ್ಲೈ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ? ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಲಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ನಾನು ಅಲ್ಲಿ ಯಾವ ಥರ ನಿಮಗೆ ಹೇಳ್ತೀನಿ. ಓಕೆನಾ? ಅದಾದಮೇಲೆ ಅರ್ಜಿ ಸಲ್ಲಿಸೋ ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂದರೆ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆನಾ? 28ನೇ ತಾರೀಕು ಜನವರಿ 1ನೇ ತಾರೀಕು ಜನವರಿ ಕಡೆಯಿಂದ ನಿಮಗೆ ಸ್ಟಾರ್ಟ್ ಆಗಿದೆ. ಅದನ್ನು ಅರ್ಜಿ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದುಬಿಟ್ಟು ಏನಪ್ಪ ಅಂದರೆ 10ನೇ ತಾರೀಕು 2ನೇ ತಿಂಗಳ 2022. ಓಕೆನಾ? ಜನವರಿ 10ನೇ ತಾರೀಕಿನಿಂದ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ನೀವೇನಪ್ಪ ಅಂದರೆ ಬೇಗನ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಇದಿಷ್ಟು ಈ ಆಯಿಲ್ ಆಫ್ ಇಂಡಿಯಾ ಅಂತ ನೋಟಿಫಿಕೇಶನ್ ಕಂಪ್ಲೀಟಾಗಿ ರಿಲೀಸ್ ಆಗಿರುತ್ತೆ. ಇದೆಲ್ಲ ನಿಮ್ಗೆ ಏನಪ್ಪ ಪ್ರಮುಖ ಎಲ್ಲ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಒಂದು ಟೈಮ್ ಚೆಕ್ಔಟ್ ಮಾಡ್ಕೊಳ್ಳೋಕೆನಾ? ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆನಾ? ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.